ನಿಮ್ಮಿಂದ ದೂರ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಿಲ್ಲ ನಾನು. ಹೋಗ್ತೀನಿ ಅಂತ ಹೇಳಿದೀನಿ, ಯಾವಾಗ ಹೋಗ್ತೀನಿ ಅಂತನೂ ಹೇಳಿದೀನಿ. ಅದಕ್ಕಿಂತ ಮುಂಚೆ ಹೋಗಲ್ಲ ನಾನು. ಸುಶಾಂತ್, ನಾನು ನಮ್ಮಮ್ಮನ ಕಳ್ಕೊಂಡು ಅವ್ರ ಪ್ರೀತಿನ ಮಿಸ್ ಮಾಡ್ಕೋತಿದ್ದೀನಿ. ನಿಮಗೆ ಅಮ್ಮ ಇದ್ರು ಆ ಪ್ರೀತಿಯಿಂದ ನೀವು ವಂಚಿತರಾಗೋದು ನನಗಿಷ್ಟ ಇಲ್ಲ. ಇದು ಒಂದ್ಸತಿ ನನ್ನ ಮಾತು ಕೇಳಿ. ಕೇಳ್ತೀರಾ ಅಲ್ವಾ? ಪ್ಲೀಸ್ ಸುಶಾಂತ್, ನನ್ನ ಮಾತು ಕೇಳಿ. ಸರಿ ಅಂಜಲಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ಥ್ಯಾಂಕ್ ಯು ಸುಶಾಂತ್, ಥ್ಯಾಂಕ್ ಯು ಸೋ ಮಚ್. ಇಬ್ರು ಇಲ್ಲಿ ಏನ್ ಮಾಡಕತ್ತಾರ? ಈಗ ಯಾಕ ಸುಶಾಂತನ ಕರ್ಕ ಬಂದಾಳ? ಏನೋ ಗುಟ್ಟಾಗಿ ಮಾತಾಡಕತ್ತಾರ. ಅಂಜಲಿ, ಒಂದ್ ವೇಳೆ ಅಮ್ಮ ಏನಾದ್ರೂ ಒಪ್ಲಿಲ್ಲ ಅಂದ್ರೆ? ನೀವು ದೇವರನ್ನ ನಂಬ್ತಿರೋ ಇಲ್ವೋ, ಆದರೆ ನಾನು ನಂಬ್ತೀನಿ. ನಾನು ಹೇಳ್ದಾಗ ಮಾಡಿ ಸಾಕು. ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಅರ್ಥ? ಇವ ವೇದನ್ ಬಳಿ ಏನ್ ಕೇಳ್ತಾನ? ಈ ವಿಷಯನ ವೇದನ್ ಬಳಿ ಹೇಳಲೇಬೇಕು. ಹಾ. ಪ್ರೇಮ ಅವರೇ, ತಾಳಿ, ಕರಿಮಣಿ, ಹವಳ ಎಲ್ಲ ತಂದಿದ್ದೀನಿ. ಇನ್ನೂ ಏನಾದ್ರು ತರ್ಬೇಕಾ? ಏನಿಲ್ಲ, ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮುಹೂರ್ತಕ್ಕೆ ಮುಂಚೆ ತಾಳಿಗೆ ಹವಳನ್ನು ಕರಿಮಣಿನೂ ಪೋಣಿಸ್ಬಿಟ್ಟು ತಾಳಿ ಕಟ್ಸ್ಬಿಡೋದಷ್ಟೆ. ಹೇ ರಿಷಿ, ಇದನ್ನೆಲ್ಲ ಚೆನ್ನಾಗಿ ನೋಡ್ಕೋ. ನಿನ್ ಮದ್ವೆ ಆದ್ಮೇಲೆ ನಿನ್ಗೂ ಈ ಶಾಸ್ತ್ರನೆಲ್ಲ ಮಾಡ್ತಾರೆ. ಆಂಟಿ, ಈ ಶಾಸ್ತ್ರಗಳನ್ನೆಲ್ಲ ನೋಡ್ತಿದ್ರೆ ಈ ಮದ್ವೆನೂ ಬೇಡ, ಏನೂ ಬೇಡ ಅನ್ಸುತ್ತೆ. ಓ ಅಬ್ಬೇ, ಅಬ್ಬ, ಇನ್ನೇನ್ ಶಾಸ್ತ್ರ ಪ್ರಾರಂಭ ಆಗುತ್ತೆ. ಯಾಕವ್ವ? ಸ್ವಲ್ಪ ಮಾತಾಡೋದೈತಿ, ಬಾ. ಏನವ್ವ? ಬಾ, ಅರೆ, ಬಾ, ಇಲ್ಲಿ ಹೇಳ್ತೀನಿ, ಬಾ. ಯಾಕವ್ವ ಅಷ್ಟೊಂದು ಅವಸರವಾಗಿ ಕರ್ಕೊಂಬಂದ್ರಿ? ನಿನ್ನ ಹತ್ರ ಒಂದ್ ಮುಖ್ಯವಾದ ವಿಚಾರ ಮಾತಾಡೋದಿತ್ತು, ಅದಕ್ಕ ಕರ್ಕ ಬಂದ. ಏನ್ ಹೇಳಿ ಅವ್ವ? ನಿನ್ನ ಮಗ ಸುಶಾಂತ್ ಅಂಜಲಿನೋ ಏನೋ ಗುಟ್ಟಾಗಿ ಮಾತಾಡ್ಕೊಳ್ಳೋ ಹತ್ತಿದ್ರು. ಅದನ್ನ ನಾನ್ ಕೇಳಿಸ್ಕೊಂಡೆ. ಏನ್ ಮಾತಾಡ್ತಿದ್ರು? ನಾನ್ ಕೊನಿಗೆ ಹೋದ್ನ, ನನಗ್ ಪೂರ್ತಿ ಗೊತ್ತಿಲ್ಲ. ಆದ್ರ ನಾ ಹೋದಾಗ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಕೇಳಕ್ ಹತ್ತಿದ್ದ ನಿನ್ನ ಮಗ. ವಿಷಯ ಏನು ಅಂತ ಗೊತ್ತಿಲ್ಲದೆ ನಾವೇನೇನೋ ಅನ್ಕೊಳ್ಳೋದು ಸರಿ ಇಲ್ಲವ. ಅದೇನೇ ಇರ್ಲಿ, ಅವ್ನು ನಿನ್ ಕಡೆ ಬಂದು ಏನೇ ಪುಸ್ಲಾಯಿಸಿದ್ರು ನೀನು ಅವನ ಮಾತಿಗೆ ಕರ್ಗಕ್ಕೆ ಹೋಗಬೇಡ.
ಅದೇನೇ ಇರಲಿ, ಅವನೇನು ಕೇಳಬೇಕು ಅಂತಿದ್ದಾನೋ ಅದನ್ನು ಮೊದಲು ಕೇಳಲಿ. ಹ್ಞೂ ಅನ್ಬೇಕೋ ಹ್ಞೂ ಅನ್ಬೇಕೋ ಅನ್ನೋದನ್ನು ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು. ನೋಡ, ನಾ ಹೇಳಿದ್ದನ್ನ ಮರೆಯಕ್ಕೆ ಹೋಗಬೇಡ. ನಿನ್ನ ಮಗನ ಬಣ್ಣದ ಮಾತಿಗೆ ಮರಳಾಗಕ್ಕೆ ಹೋಗಬೇಡ ಅಪ್ಪಿ. ಅಳಿಯಂದ್ರೆ ಕೂತ್ಕೊಳ್ಳಿ. ಕೂತ್ಕೋ ಕಾವ್ಯ. ವೇದಾವ್ರೆ, ಇನ್ನೇನು ಕರಿಮಣಿ ಪೋಣಿಸೋ ಕೆಲಸ ಶುರು ಮಾಡ್ಬಿಡೋಣ. ನಾನು ಕಾವ್ಯನ್ ಕರಿಮಣಿ ಪೋಣಿಸ್ತೀನಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಲ್ಲ ಪ್ರೇಮು, ನೀನು ಬೀಗ್ರು ಕಾವ್ಯನಿಗೆ ಪೋಣಿಸಿದ್ರೆ ಅಂಜುಗೆ ಅಂಜಲಿ ಕರಿಮಣಿ ನಾನ್ ಪೋಣಿಸ್ತೀನಿ. ಇನ್ನೇನು ಇದಾರಲ್ಲ. ಅತ್ತೆ, ನಾನು ಹೆಲ್ಪ್ ಮಾಡ್ಲಾ? ಬಾ. ಆಂಟಿ, ನನ್ಗೊಂದ್ ಡೌಟು. ಮದ್ವೆ ಆದ್ಮೇಲೆ ಯಾಕಿಷ್ಟೆಲ್ಲ ಲೇಟ್ ಮಾಡ್ಬೇಕು? ಮದ್ವೆ ದಿನನೇ ಮಾಡ್ಬೋದಲ್ವಾ? ಅದು ಹಾಗಲ್ಲ ರಿಷಿ, ಶಾಸ್ತ್ರ ಇರೋದೇ ಹೀಗೆ. ಮದುವೆ ಆಗಿ 1 ತಿಂಗಳು ಮುಗಿಯೋಷ್ಟ್ರಲ್ಲಿ ತವ್ರ ಮನೇಲಿ ಈ ತಾಳಿ ಶಾಸ್ತ್ರ ಮಾಡಿದ್ರೆ ಮದುವೆ ದಿನ ಕಟ್ಟಿದ ತಾಳಿ ಅಷ್ಟೇ ಪವಿತ್ರವಾಗಿರುತ್ತೆ ಅನ್ನೋ ನಂಬಿಕೆ. ಏನು ಆಂಟಿ, ನನ್ಗೆ ಶಾಸ್ತ್ರಗಳ ತಲೆಗೆ ಹೋಗಲ್ಲ. ನಿನ್ಗೆ ಈಗೆಲ್ಲ ಅರ್ಥ ಆಗಲ್ಲ ಬಿಡು. ನಿನ್ಗೆ ಮದ್ವೆ ಆದ್ಮೇಲೆ ಎಲ್ಲ ನಿಧಾನಕ್ಕೆ ಅರ್ಥ ಆಗುತ್ತೆ. ತಗೊಳ್ಳಿ. ಅರ್ಶಿನ ದಾರನ ತಾಯಿ ಅಥವಾ ಸೋದರತ್ತೆ ತೆಗಿಬೇಕು. ಈ ಅರ್ಶಿನ ದಾರನ ಯಾವ್ದಾದ್ರು ಅರಳಿ ಮರಕ್ಕೆ ಕಟ್ಬೇಕಾಗತ್ತೆ. ಸರಿ, ಅದನ್ನ ಇಲ್ಲಿಟ್ಬಿಡಿ. ಈಗ ಹೊಸ ಮಾಂಗಲ್ಯನ ವರ ವಧುವಿನ ಕುತ್ತಿಗೆಗೆ ಧಾರಣೆ ಮಾಡಬೇಕು. ಅಳಿಯಂದ್ರೆ ಮೊದಲು ನೀವ್ ತಗೊಳ್ಳಿ. ಒಂದ್ ನಿಮಿಷ. ಶಾಕ್ ಆಗ್ಬಿಟ್ರಾ? ನೀವಿಬ್ರು ನಿಮ್ ಹೆಂಡತಿ ಕುತ್ತಿಗೆಗೆ ತಾಲಿ ಕಟ್ಟೋಕ್ ಮುಂಚೆ ಒಬ್ಬೊಬ್ರು ನಿಮ್ ಜೋಡಿಗೆ ಒಂದೊಂದು ಪ್ರಶ್ನೆ ಕೇಳಬೇಕು. ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಅದಾದ್ಮೇಲೆನೆ ಈ ಮಾಂಗಲ್ಯ ಧಾರಣೆ. ಅಪ್ಪ, ಇದೆಲ್ಲ ಬೇಕಾ? ಹೂ ಮಗಳೇ, ಇದೆಲ್ಲ ಇದ್ರೇನೆ ಶಾಸ್ತ್ರದಲ್ಲಿ ಮಜಾ ಬರೋದು. ಹಾಗೆ ನೀವೆಲ್ಲರೂ ಎಷ್ಟು ಅನ್ಯೋನ್ಯವಾಗಿದ್ದೀರಿ ಅನ್ನೋದು ನಮಗೂ ಗೊತ್ತಾಗ್ಬೇಕಲ್ವೇನಮ್ಮ? ಹ್ಞೂ ಕಣೆ, ಮದ್ವೆ ಆದ ಹೊಸದ್ರಲ್ಲಿ ನಿಮ್ಮ ಅಪ್ಪನ್ಗೆ ಇದೇ ತರ ಕ್ವಶನ್ ಕೇಳಿದ್ರು. ಇವೆಲ್ಲ ಜ್ಞಾಪಕ ಇರುತ್ತೆ ನಿನ್ಗೆ.
ಈಗ ಮೊದಲು ಸಿದ್ಧಾರ್ಥಿಂದ ಶುರು ಮಾಡೋಣ. ಓಕೆ ಅಳಿಯಂದ್ರೆ ಹೇಳಿದಲ್ಲ ಜ್ಞಾಪಕ ಇದೆ ತಾನೆ? ಕೇಳಿ ಪ್ರಶ್ನೆ. ಅಳಿಯಂದ್ರೆ ಯಾಕೆ ಸಂಕೋಚ? ಕೇಳಿ. ನೀವು ಕೇಳೋ ಪ್ರಶ್ನೆ ಹೇಗಿರ್ಬೇಕು ಅಂದ್ರೆ ನಿಮ್ಮೊಳಗಿನ ಪ್ರೀತಿ ನಮಗೆಲ್ಲ ಗೊತ್ತಾಗ್ಬೇಕು. ಹಾಗೆ ಇದನ್ನ ನನ್ನ ಮನಸ್ಸಿಂದ ಕೇಳ್ತಿರೋದಲ್ಲ ಕಾವ್ಯ, ನೀನ್ ಇದನ್ನ ಸೀರಿಯಸ್ ಆಗಿ ತಗೋಬೇಡ. ಯಾಕೋ ಸಿದ್ಧಾರ್ಥ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಒಂದ್ ಪ್ರಶ್ನೆ ಹುಡ್ತಾ ಇಲ್ವೇನೋ? ಕಾವ್ಯ, ನಿನಗೆ ನನ್ ಕಂಡ್ರೆ ಎಷ್ಟಿಷ್ಟ? ಇದೇನ್ ಹೇಳಿ ಅಂದ್ರೆ ಇದು ನೀವು ಇಷ್ಟು ಸಿಂಪಲ್ ಆಗಿರೋ ಪ್ರಶ್ನೆ ಕೇಳ್ತಿದ್ರಲ್ಲ ನೀವು. ಕಾವ್ಯ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾಳೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಯಾವ್ದಾದ್ರು ವಿಶೇಷವಾಗಿ ಪೆಕ್ಯುಲಿಯರ್ ಆಗಿರೋ ಪ್ರಶ್ನೆ ಕೇಳಿ. ಮಾವ, ನೀವೊಂದು ಪ್ರಶ್ನೆ ಕೇಳು ಅಂತ ಹೇಳಿದ್ರಿ, ನಾನು ಕೇಳಿದ್ದೀನಿ. ಅಲ್ಲ ಅಯ್ಯೋ ಹೋಗ್ಲಿ ಬಿಡಿಪ. ಪಾಪ ಅಳಿಯಂದ್ರು ತುಂಬಾ ಸಂಕೋಚ ಪಟ್ಕೋತಿದ್ದಾರೆ. ಇದೇ ಪ್ರಶ್ನೆ ಇರ್ಲಿ ಬಿಟ್ಬಿಡಿ. ಕಾವ್ಯ, ಹೇ ಕಾವ್ಯ, ಉತ್ತರ ಕೊಡ್ಬಿಟ್ಟಿ. ಈಗ ನಾನು ತುಂಬಾ ಪ್ರೀತಿಸ್ತಿದ್ದೀನಿ ಅಂತಾನೆ ಹೇಳ್ಬೇಕು, ಇಲ್ಲಾಂದ್ರೆ ಎಲ್ರಿಗೂ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಯಾಕದ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಎಷ್ಟ್ ಪ್ರೀತಿ ಮಾಡ್ತಿದ್ದೀರಾ ಅಂತ ಲೆಕ್ಕ ಹಾಕ್ತಿದ್ದೀರಾ ಮನ್ಸಲ್ಲೇ? ವೇಯ್ ಮಾಡಿ ಹೇಳ್ತಿದ್ದಾರೆ. ಸಿದ್ಧಾರ್ಥ ಅವ್ರೆ, ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಮಗಳೇ, ಈಗ ನಿನ್ ಟರ್ನು. ನೀನೊಂದು ಪ್ರಶ್ನೆ ಕೇಳು. ಕೇಳು. ಪೆಕ್ಯುಲಿಯರ್ ಪ್ರಶ್ನೆ ಆಗಿರ್ಬೇಕಾದ ಅಳಿಯಂದ್ರಿಗೆ. ನಾನೇನಪ್ಪ ಕೇಳಲಿ? ಏನ್ ಕೇಳಿದ್ರು ತಪ್ಪಾಗುತ್ತೆ. ಕೇಳಲಿಲ್ಲ ಅಂದ್ರೆ ಇವ್ರು ಬಿಡಲ್ಲ. ಕಾವ್ಯಂಗೆ ಇಂಥ ವಿಷಯದಲ್ಲಿ ಸ್ವಲ್ಪ ಸಂಕೋಚ ಜಾಸ್ತಿ. ಅವಳು ಅವಳ ಪ್ರಶ್ನೆ ಏನು ಅಂತ ಆಗ್ಲೇ ಕಿಚನ್ ಅಲ್ಲಿ ನನ್ನ ಹತ್ರ ಹೇಳಿದ್ಲು. ಈಗ ಎಲ್ರ ಮುಂದೆ ಆ ಪ್ರಶ್ನೆ ಕೇಳಕ್ ಒದ್ದಾಡ್ತಿದ್ದಾಳೆ ಅಷ್ಟೇ. ಅಳಿ ಅಂದ್ರೆ ನನ್ ಮಗಳಿಗೆ ಬೇಗ ತೊಟ್ಲು ತಗೋ ಆಸೆ ಅಂತೆ. ಪಾಪ ನೋಡಿ ಹೇಗ್ ನಾಚ್ಕೊಂಡು ತಲೆ ತಗ್ಗಿಸ್ಬಿಟ್ಲು. ಅಳಿ ಅಂದ್ರೆ ನಿಮ್ಗೆ ಎಷ್ಟ್ ಮಕ್ಳು ಬೇಕು? ಸುಮ್ನಿರೆ ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಯ್ಯ, ನೀನ್ ಸ್ವಲ್ಪ ಸುಮ್ನಿರ್ ಕಾವ್ಯ. ಮನ್ಸಲ್ಲಿರೋ ಆಸೆನೆಲ್ಲ ಹೇಳ್ಕೊಂಡ್ಬಿಡ್ಬೇಕು ಕಡೆ. ಪಾಪ ಬೀಗರ್ಗೂ ಮೊಮ್ಮಗನ್ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ? ನೀನ್ ಹೇಳೋದ್ರಿಂದ ಆದಷ್ಟು ಬೇಗ ನಮ್ಮನೆಗೂ ಒಂದ್ ಕೂಸ್ ಬರ್ಬೇಕು. ಅಳಿಯಂದ್ರೆ ಉತ್ತರ ಹೇಳಿ. ನೀವು ಉತ್ತರ ಕೊಡದೆ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಇದೊಳ್ಳೆ ಪಜಿತಿ ಆಯ್ತಲ್ಲ. ಕಾವ್ಯಾಗೆ ಎಷ್ಟಿಷ್ಟನೋ ನಂಗೂ ಅಷ್ಟೇ ಇಷ್ಟ. ಅಳಿಯಂದ್ರೆ ಈ ವಿಷಯದಲ್ಲಿ ಹೆಂಡತಿ ಮಾತನ್ನೇ ಕೇಳ್ತಾರೆ ಅನ್ಸತ್ತೆ. ಏ ಕಾವ್ಯ, ನಿನ್ಗೆ ಎಷ್ಟು ಮಕ್ಳು ಬೇಕೆ? ನಾನು ಹೇಳೋವರೆಗೂ ಇವ್ರು ಬಿಡಲ್ಲ ಅನ್ಸುತ್ತೆ. ಒಂದೇ ಸಾಕು. ಅದೆಲ್ಲ ಆಗಲ್ಲ ಕಾವ್ಯ. ನಮ್ಮನೆಗೆ 2 ಮೊಮ್ಮಕ್ಕಳು ಬೇಕೇ ಬೇಕು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬೀಗ್ರೆ? ಇನ್ನೊಂದ್ ಮಗು ಅಂಜು ಸುಶಾಂತ್ ಆಗುತ್ತಲ್ಲ, ಬಿಡಿ.
ಸಿದ್ಧಾರ್ಥ್, ನೀವು ಮಾಂಗಲ್ಯ ಧಾರಣೆ ಮಾಡಿ. ಆ ಬಾನೆ 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 ನಾನು ಮೇಘ ತಾನೆ ಬಾನೆ 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 ನಾನು ಮೇಘ ತಾನೆ ಸನಿಹದಲು ಸಲಿಗೆಯಲು ನೀನಿಲ್ಲವೇ ಮಳೆಯೊಳಗೂ ಇಳೆಯೊಳಗೂ ಒಂದಾಗುವೆ ಮಾತಲಿ ಹೇಗೆ ಹೇಳಲಿ ಪ್ರೀತಿಯ ಭಾಷೆ ಬಲ್ಲೆಯ ಕಣ್ಣಲ್ಲಿ ವಿನಿಮಯವಾಗಲಿ ಹೃದಯಗಳ ಈಗ ಅಂಜು ಸುಶಾಂತ್ ಜೋಡಿ ಶುರು ಹಚ್ಕೊಳ್ಳಿ. ಈಗಲೇ ಹೇಳ್ತಿದ್ದೀನಿ, ತುಂಬಾ ಸಿಲ್ಲಿಯಷ್ಟು ಸಿಂಪ್ಲೆಸ್ಟ್ ಪ್ರಶ್ನೆ ಕೇಳೋ ಹಾಗಿಲ್ಲ. ಸುಶಾಂತ್, ಮೊದಲು ನೀನ್ ಪ್ರಶ್ನೆ ಕೇಳಪ್ಪ. ಅಂಜು, ನಿನಗೆ ನನ್ನಲ್ಲಿ ಯಾವ ಗುಣ ಇಷ್ಟ? ಇವರು ಬೇಕು ಅಂತಾನೆ ಇದನ್ನ ಕೇಳಿದ್ದು. ಎಲ್ರ ಮುಂದೆ ನಾವು ಚೆನ್ನಾಗಿದ್ದೀವಿ ಅನ್ನೋ ಹಾಗೆ ತೋರಿಸ್ಕೋಬೇಕು. ನಂಗೆ ನಿಮ್ಮಲ್ಲಿರೋ ಒಳ್ಳೆತನ, ನನ್ನನ್ನು ಪ್ರೀತಿಸೋ ಗುಣ ಇಷ್ಟ ಆಗತ್ತೆ. ಗುಡ್ 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 ಗುಡ್. ಅಂಜಲಿ, ಈಗ ನಿನ್ ಟರ್ನ್, ಕೇಳು ಮಗಳೇ. ಸುಶಾಂತ್, ನಾನಿಲ್ದೆ ನೀವು ಎಷ್ಟು ದಿನ ಇರ್ತೀರಾ? ಒಂದು ಕ್ಷಣ ಕೂಡ ಇರಲ್ಲ. ಉಸಿರು ತಗೊಳ್ದೆ 3 ನಿಮಿಷ ಬದುಕ್ಬೋದು, ಆದ್ರೆ ನೀನಿಲ್ದೆ ನಾನೊಂದು ಕ್ಷಣ ಕೂಡ ಬದುಕಲ್ಲ ಅಂಜು. ಅಳಿಯಂದ್ರೆ, ನಿಮ್ ಉತ್ತರ ನಮ್ಮನ್ನೆಲ್ಲ ಕಳೆದು ಹೋಗೋ ಹಾಗೆ ಮಾಡ್ಬಿಡ್ತು. ಅಂಜು ಮೇಲೆ ನೀವಿಟ್ಟಿರೋ ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದು. ಅದು ಬೆಲೆನೇ ಕಟ್ಟೋಕ್ಕಾಗಲ್ಲ. ಮಾಂಗಲ್ಯ ಧಾರಣೆ ಮಾಡ್ಸೋಣ್ವಾ? ಅಳಿಯಂದ್ರೆ, ಮಾಂಗಲ್ಯ ಧಾರಣೆ ಮಾಡಿ. ಅಳಿಯಂದ್ರೆ, ಯಾಕೆ ನಿಲ್ಲಿಸ್ಬಿಟ್ರಿ? ಏನಾಯ್ತು? ಈ ಮಾಂಗಲ್ಯ ಧಾರಣೆ ಮಾಡೋಕ್ಕಿಂತ ಮುಂಚೆ
ನನಗೆ ಅಮ್ಮನ ಒಪ್ಪಿಗೆ ಬೇಕು.